ನೀವೆಲ್ಲರೂ ಕೂಡ ಮನಿ ಹಿಸ್ಟ್ ಇರ್ಬೋದು ಅಥವಾ ನಮ್ಮ ಭಾರತದ ಸೂಪರ್ ಹಿಟ್ ಸಿನಿಮಾ ಧೂಮ್ನು ಕೂಡ ನೋಡೇ ಇರ್ತೀರಾ. ಯಾವ ರೀತಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರ್ತಾರೆ, ಅದ್ರಲ್ಲೂ ಕೂಡ ಹೈ ಸೆಕ್ಯೂರಿಟಿ ಇರುವಂತಹ ಜಾಗಗಳಲ್ಲಿ ಅಂತ. ಬಟ್ ಇಲ್ಲಿ ಒಂದು ಇನ್ಸಿಡೆಂಟ್ ಅಂದ್ರೆ ಪ್ಯಾರಿಸ್ ನ ಒಂದು ಮ್ಯೂಸಿಯಂ ನಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಯಾವುದೇ ಹಾಲಿವುಡ್ ಮೂವಿಗಳಿಗೂ ಕೂಡ ಕಡಿಮೆ ಇಲ್ಲ. ಆ ಒಂದು ಲೆಕ್ಕಾಚಾರದಲ್ಲಿ ಅಷ್ಟು ಪ್ರಾಪರ್ ಆಗಿ ಕೇವಲ 7 ನಿಮಿಷಗಳಲ್ಲಿ ಖದೀಮರು ತಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ 9 ವಸ್ತುಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಹಾಗಾದ್ರೆ ಎಲ್ಲಿ ಹೇಗಾಯ್ತು ಇನ್ಸಿಡೆಂಟ್, ಹೇಗೆ ಇಷ್ಟು ಸೆಕ್ಯೂರಿಟಿನ ಕೂಡ ಕಳ್ತನ ಮಾಡಕ್ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಪ್ಯಾರಿಸ್ ನ ಲೂವ್ರ್ ಮ್ಯೂಸಿಯಂ ಇದು ಇಡೀ ವಿಶ್ವದ ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸ್, ಅತಿ ಹೆಚ್ಚು ಭದ್ರತೆ ಇರುವಂತಹ ಒಂದು ಜಾಗ ಅಂತ ಕನ್ಸಿಡರ್ ಆಗತ್ತೆ. ಅಂದ್ರೆ ಯಾವ ರೀತಿ ಸ್ವಿಸ್ ಬ್ಯಾಂಕ್ ಇರಬಹುದು ಅಥವಾ ವಿಶ್ವದ ಒಂದು ಅಂತಾರಾಷ್ಟ್ರೀಯ ಮ್ಯೂಸಿಯಂಗಳಿರ್ಬೋದು, ಅಂತಹ ಒಂದು ಸಾಲಿಗೆ ಸೇರುವಂತಹ ಒಂದು ಹೈ ಸೆಕ್ಯೂರಿಟಿ ಇರುವಂತಹ ಒಂದು ಮ್ಯೂಸಿಯಂ. ಇಲ್ಲಿ ಈಜಿಪ್ಟ್ ನ ಕಾಲದಂತಹ ಒಂದು ಪಿರಮಿಡ್ ಗಳು ಇರಬಹುದು, ಡಾವಿಂಚಿ ಒಂದು ಕಲಾಕೃತಿ, ಮೊನಾಲಿಸಾ ಒಂದು ಚಿತ್ರವೂ ಕೂಡ ಇಲ್ಲಿರುವಂತಹದ್ದು. ಹೀಗೆ ಸಾಕಷ್ಟು ಪುರಾತನ ಒಂದು ಕಲಾಕೃತಿಗಳಿರಬಹುದು, ಒಂದು ರಚನೆಗಳಿರಬಹುದು. ಅಂದ್ರೆ ಇತಿಹಾಸದ ಪುಟಗಳನ್ನ ಸ್ಮರಿಸುವಂತಹ ಒಂದಷ್ಟು ಇಲ್ಲಿ ಅಂಶಗಳಿರಬಹುದು ಅಥವಾ ಅಳಿದುಳಿದ ಇತಿಹಾಸದಿಂದ ಅಳಿದುಳಿದಂತಹ ಒಂದು ಆಂಟಿಕ್ ಪೀಸ್ಗಳು ಇಲ್ಲಿರುವಂತಹದ್ದು. ಸೊ ಇಂತಹ ಒಂದು ಮ್ಯೂಸಿಯಂ ನಲ್ಲಿ ಒಂದು ದೊಡ್ಡ ಮಟ್ಟದ ಸೆಕ್ಯೂರಿಟಿ ಇರುತ್ತೆ. ಆದ್ರೆ ಎಲ್ಲಿಯೂ ಕೂಡ ಖದೀಮರು ತಮ್ಮ ಪ್ರಾಪರ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಕೇವಲ 7 ನಿಮಿಷಗಳಲ್ಲಿ ಕಳ್ಳತನ ಮಾಡ್ತಾರೆ. ಅಂದ್ರೆ ನಿಜಕ್ಕೂ ಈ ಒಂದು ಕಳ್ಳತನ ಪ್ರಕರಣ ಏನಿದೆ ಇದು ಕೇವಲ ಪ್ಯಾರಿಸ್ ಅಷ್ಟೇ ಅಲ್ಲ, ಇಡೀ ವಿಶ್ವದ ಜನರನ್ನ ಒಂದ್ ರೀತಿ ಆತಂಕಕ್ಕೆ ದೂಡಿದೆ ಮತ್ತು ಕಲಾ ಜಗತ್ತಿನಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ ಪ್ಯಾರಿಸ್ ನ ಲೂವ್ರ್ ಮ್ಯೂಸಿಯಂ ನಲ್ಲಿ ನಡೆದಿರುವಂತಹ ಈ ಘಟನೆ ಇಡೀ ಒಂದು ವಿಶ್ವದ ಜನರನ್ನ ಬೆಚ್ಚಿ ಬೀಳಿಸಿದೆ. ಅಂದ್ರೆ ಎಂತಹ ಅತಿ ಹೆಚ್ಚು ಭದ್ರತೆ ಇರೋ ಜಾಗದಲ್ಲೇ ಒಂದು ಇತಿಹಾಸದ ಒಂದು ಪುಟವನ್ನ ಸ್ಮರಿಸುವಂತಹ ಒಂದು ಇದು ಆಂಟಿಕ್ ನ ಇಲ್ಲಿ ಸೇಫ್ ಮಾಡಕ್ ಆಗ್ತಿಲ್ಲ ಅಂದ್ರೆ ರಕ್ಷಣೆ ಮಾಡಕ್ ಆಗಿಲ್ಲ ಅಂತಂದ್ರೆ ಇನ್ನ ಬೇರೆ ಜಾಗಗಳಲ್ಲಿ ಹೇಗೆ ಅನ್ನುವಂಥ ಒಂದು ಆತಂಕ ಮತ್ತೆ ಒಂದ್ ರೀತಿ ಇಡೀ ವಿಶ್ವವನ್ನ ಒಂದ್ ರೀತಿ ಶಾಕ್ ಗೆ ದೂಡಿರುವಂತಹ ಒಂದು ಇನ್ಸಿಡೆಂಟ್ ಈಗ ಪ್ಯಾರಿಸ್ ನ ಲೂವ್ರ್ ಮ್ಯೂಸಿಯಂ ಅಲ್ಲಿ ನಡೆದಿರುವಂತಹದ್ದು. ಹಾಗಾದ್ರೆ ಏನಾಯ್ತು ಎಕ್ಸಾಕ್ಟ್ಲಿ ಅನ್ನುವಂಥದ್ದು ನಾವು ನೋಡುವುದಾದ್ರೆ, ಗುರುವಾರ ಈ ಒಂದು ಖದೀಮರು ಕಾರ್ಮಿಕರ ಸೋಗಿನಲ್ಲಿ ಮ್ಯೂಸಿಯಂ ಬಳಿಗೆ 2 ಸ್ಕೂಟರ್ಗಳಲ್ಲಿ ಬಂದ್ ಇಳಿತಾರೆ. 9:30ಕ್ಕೆ ಬಂದ್ ಇಳಿದಂತಹ ಈ ಖದೀಮರು ತಾವು ತಗೊಂಡು ಬಂದಿದಂತಹ ಹೈಡ್ರಾಲಿಕ್ ಏಣಿ ಜೊತೆಗೆ ಹೈಟೆಕ್ ಕಟರ್ ಗಳನ್ನ ಇಟ್ಕೊಂಡು ಒಂದು ಏಣಿಯನ್ನ ಹಾಕ್ತಾರೆ. ಎಲ್ಲಿ ಅಂತಂದ್ರೆ ಈ ಖದೀಮರಲ್ಲಿ ಒಂದು ಭಾಗ ಏನು ಈ ಒಂದು ಮ್ಯೂಸಿಯಂ ಇರುತ್ತೆ, ಈ ಮ್ಯೂಸಿಯಂನ ಬಳಿ ದುರಸ್ತಿ ಕಾರ್ಯ ನಡೀತಾ ಇರುತ್ತೆ, ಅಂತಹ ಒಂದು ಜಾಗವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆ ಜಾಗಕ್ಕೆ ಹೋದಂತಹ ಈ ತಂಡ ಹೈಡ್ರಾಲಿಕ್ ಏಣಿಯನ್ನ ಬಳಸ್ತಾರೆ. ಆ ಏಣಿಯ ಮುಖಾಂತರ ಅವರು ಮೇಲಿನ ಮಹಡಿಗೆ ಹೋಗ್ತಾರೆ. ಆ ಹೋದಂತಹ ಸಂದರ್ಭದಲ್ಲಿ ಅವ್ರ ಹತ್ರ ಏನು ಹೈಟೆಕ್ ಕಟರ್ ಇರುತ್ತೆ ಅದನ್ನ ಬಳಸಿ ಒಂದು ತುಂಬಾ ಥಿಕ್ ಆಗಿರುವಂತಹ ಒಂದು ಗಟ್ಟಿಯಾದಂತಹ ಗಾಜನ್ನ ತುಂಬಾ ಸಲೀಸಾಗಿ ಅವ್ರು ಕಟ್ ಮಾಡಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಈ ಒಂದು ಪ್ರಾಸೆಸ್ ಅಲ್ಲಿ ಇನ್ನೊಂದು ತಂಡ ಏನ್ ಮಾಡ್ತಾ ಇರತ್ತೆ ಅಂದ್ರೆ ಈ CC ಕ್ಯಾಮ್ರಾಗಳಿರುತ್ತಲ್ಲ ಅದನ್ನ ಕಣ್ಣು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಕಣ್ಮುಚ್ಚುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಹೀಗೆ ಒಂದು ಮ್ಯೂಸಿಯಂನ ಒಳಗೆ ಎಂಟ್ರಿ ಕೊಟ್ಟಂತಹ ತಂಡ ಏನಿರುವಂತಹದ್ದು, ಈ ತಂಡ ಸೀದಾ ಹೋಗಿ ಎಲ್ಲಿಗೆ ನುಗ್ತಾರೆ ಅಂತಂದ್ರೆ ಇವರು ಯಾವುದೋ ಒಂದು ಪಿರಮಿಡ್ ನ ಕದಿಯಕ್ ಹೋಗಿರ್ಲಿಲ್ಲ ಅಥವಾ ಮೊನಾಲಿಸಾ ಒಂದು ಚಿತ್ರವನ್ನ ಕದಿಯೋದಕ್ಕೆ ಹೋಗಿರ್ಲಿಲ್ಲ. ಬದಲಾಗಿ ಇವರು ಸೀದಾ ನುಗ್ಗಿದ್ದು ದಿ ಗ್ರೇಟ್ ಬೊನಾಪಾರ್ಟ್ ನೆಪೋಲಿಯನ್ ನ ಒಂದು ಆಭರಣಗಳು, ಅವರ ಒಂದು ಇತಿಹಾಸವನ್ನ ನೆನಪಿಸುವಂತಹ ವಸ್ತುಗಳನ್ನ ಎಲ್ಲಿ ಸಂಗ್ರಹ ಮಾಡಲಾಗಿತ್ತಲ್ಲ ಆ ಗ್ಯಾಲರಿಗೆ ನುಗ್ತಾರೆ ಈ ಖದೀಮರ ತಂಡ. ಆ ಗ್ಯಾಲರಿಗೆ ನುಗ್ಗಿದವರು ಸಿಕ್ಕ ಅಂದ್ರೆ ಎಷ್ಟು ಒಂದು ವಸ್ತುಗಳು ಸಿಗುತ್ತೋ ಆ ಒಂದು ಗ್ಯಾಲರಿಯಲ್ಲಿ ಅವೆಲ್ಲ ಬೆಲೆ ಬಾಳುವಂತಹ ವಸ್ತುಗಳನ್ನ ಇವರು ಕದ್ದೊಯ್ತಾರೆ. ಈ ಪೈಕಿ ಅವರು 9 ಆಭರಣಗಳನ್ನ ಕರೀತಾರೆ. 9 ಆಭರಣಗಳನ್ನ ಚೀಲಕ್ಕೆ ತುಂಬಿಕೊಳ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ಈ ಕಳ್ಳರು ಕದಿಯುವಂತಹ ಬರದಲ್ಲಿ ಒಂದು ಎಡವಟ್ಟನ್ನ ಮಾಡ್ಕೊಂತಾರೆ. ಹಾಗಾದ್ರೆ ಏನ್ ಎಡವಟ್ಟು ಅಂತ ನೋಡುವುದಾದ್ರೆ, ಏನು ಈ ಒಂದು ಆಭರಣಗಳನ್ನ ಕದ್ದು ಪರಾರಿ ಆಗ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಫ್ರೆಂಚ್ ನ ರಾಣಿ ಯೋಜಿನ್ ಗೆ ಸಂಬಂಧಪಟ್ಟಂತಹ 850 ಕೋಟಿ ರೂಪಾಯಿ ಮೌಲ್ಯದ ಒಂದು ಕಿರೀಟವನ್ನ
ವಜ್ರ ಖಚಿತ ಕಿರೀಟವನ್ನ ಅಲ್ಲೇ ಬೀಳಿಸ್ಕೊಂಡು ಓಡೋಗ್ಬಿಟ್ಟಿರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನೋಡುವುದಾದ್ರೆ ಅಂದ್ರೆ ಫ್ರೆಂಚ್ಗೆ ಅಥವಾ ಏನೋ ಒಂದು ಪ್ಯಾರಿಸ್ಗೆ ಇನ್ನು ದೊಡ್ಡದಾದಂತಹ ನಷ್ಟ ಆಗ್ಬೇಕಾಗಿರುತ್ತೆ ಫ್ರಾನ್ಸ್ಗೆ. ಆದ್ರೆ ಇಲ್ಲಿ ಅವರು ಕಿರೀಟವನ್ನ ಬೀಳಿಸ್ಕೊಂಡು ಹೋಗಿದ್ರಿಂದ ಕಡಿಮೆ ಒಂದ್ ರೀತಿ ಒಂದು ನಷ್ಟ ಉಳ್ಕೊಂಡಿದೆ, ಅಥವಾ ಕೋಟಿ 800-900 ರೂಪಾಯಿ ಕೋಟಿ ಅವರಿಗೆ ನಷ್ಟ ತಪ್ಪಿದಂತಾಗಿದೆ ಅಂತಲೇ ಹೇಳ್ಬಹುದು. ಸೊ ಈ ರೀತಿ ಕೇವಲ 7 ನಿಮಿಷ 420 ಸೆಕೆಂಡ್ಗಳಲ್ಲಿ 9 ಆಭರಣಗಳು, ಬಹಳ ಬಹುಮೌಲ್ಯದ 9 ಆಭರಣಗಳನ್ನ ಕದ್ದು ಎಸ್ಕೇಪ್ ಆಗಿರುವಂತಹದ್ದು ಈ ಖದೀಮರು. ಸೊ ಲೂವ್ರ್ ಮ್ಯೂಸಿಯಂ ನಲ್ಲಿ ಈ ನಡೆದಿರುವಂತಹ ಈ ಒಂದು ಇನ್ಸಿಡೆಂಟ್ ಏನಿದೆ ಇಡೀ ವಿಶ್ವವನ್ನ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬಹುದು. ಸೊ ಹಾಗಾದ್ರೆ ಏನು ಇದೇ ಮೊದಲನೇ ಬಾರಿಗ ಲೂವ್ರ್ ಮ್ಯೂಸಿಯಂ ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಒಂದು ಕರಾಳ ಇತಿಹಾಸಗಳನ್ನ ಈ ಒಂದು ಲೂವ್ರ್ ಮ್ಯೂಸಿಯಂ ಹೊಂದಿರುವಂತಹದ್ದು. ಹಾಗಾದ್ರೆ ಮೊದಲನೇದು ಎಲ್ಲಿ ಅಂತ ನಾವು ನೋಡುವುದಾದ್ರೆ 1911ರಲ್ಲಿ ಡಾವಿಂಚಿಯ ಕಲಾಕೃತಿ ದಿ ಫೇಮಸ್ ಮೊನಾಲಿಸಾ ಚಿತ್ರವನ್ನ ಖದೀಮರು ಕದ್ದಿರ್ತಾರೆ. ಅದು ಕೂಡ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಓರ್ವ ಕಾರ್ಮಿಕ ಈ ಒಂದು ಮೊನಾಲಿಸಾ ಕಲಾಕೃತಿಯನ್ನ ಅಂದ್ರೆ ಈ ಮೊನಾಲಿಸಾ ಚಿತ್ರವನ್ನ ಕದ್ದಿರ್ತಾನೆ. ಅದಾದ ನಂತರ 2 ವರ್ಷಗಳ ನಂತರ ಅದನ್ನ ಮತ್ತೊಮ್ಮೆ ಪೊಲೀಸರು ವಾಪಸ್ ವಶಪಡಿಸ್ಕೊಳ್ತಾರೆ, ಆತನನ್ನ ಜೈಲಿಗೂ ಕೂಡ ಹಾಕ್ತಾರೆ. ಸೊ ಇದು 1911ರಲ್ಲಿ ನಡೆದಂತಹ ಇನ್ಸಿಡೆಂಟ್. ಸೊ ಇದೇ ರೀತಿ 1956ರಲ್ಲೂ ಕೂಡ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಮೊನಾಲಿಸಾ ಚಿತ್ರಕ್ಕೆ ಹಾನಿಯನ್ನ ಮಾಡಲಾಗತ್ತೆ. ಒಬ್ಬ ಮೊನಾಲಿಸಾ ಚಿತ್ರಕ್ಕೆ ಆಸಿಡ್ ಎರಚಿದ್ರೆ ಮತ್ತೊಬ್ಬ ಅದಕ್ಕೆ ಕಲ್ಲನ್ನ ಹೊಡೆದು ಹಾನಿಯನ್ನ ಮಾಡುವಂತಹ ಪ್ರಯತ್ನ ಮಾಡ್ತಾನೆ. ಇದು 1956ರಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್. ಸೊ ಇದಾದ ನಂತರದಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನಿಯ ನಾಜಿ ಸೈನಿಕರು ಏನಿರ್ತಾರೆ ಅವರು ಕೂಡ ಫ್ರಾನ್ಸ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಮ್ಯೂಸಿಯಂನಿಂದ ಅಮೂಲ್ಯ ವಸ್ತುಗಳು, ಅತ್ಯಮೂಲ್ಯವಾದಂತಹ ಒಂದಷ್ಟು ವಸ್ತುಗಳನ್ನ ಕದ್ದು ಹೋಗ್ತಾರೆ, ಲೂಟಿಯನ್ನ ಮಾಡ್ತಾರೆ. ಸೊ ಹೀಗೆ ಈ ರೀತಿಯಾದಂತಹ ಕದ್ದಂತಹ ಇತಿಹಾಸಗಳು, ಕರಾಳ ಇತಿಹಾಸವನ್ನ ಈ ಮ್ಯೂಸಿಯಂ ಹೊಂದಿದೆ. ಸೊ ಇದೆಲ್ಲ ಇನ್ಸಿಡೆಂಟ್ ಆಗಿ ಶತಮಾನಗಳು ಕಳೆದ್ರೂ ಕೂಡ ಇನ್ನೂವರೆಗೂ ಅಂದ್ರೆ ಅಲ್ಲಿರುವಂತಹ ಒಂದು ಸೆಕ್ಯೂರಿಟಿ ಸಾಲ್ತಿಲ್ವಾ ಅಥವಾ ಅಲ್ಲಿ ಇನ್ನಷ್ಟು ಭದ್ರತೆಯ ಅವಶ್ಯಕತೆ ಇದೆಯಾ? ಯಾಕಂತಂದ್ರೆ ಈಗ ಜಮಾನ ಬದಲಾಗಿದೆ. ಆಗಿನಿಗೆ ಹೋಲಿಕೆ ಮಾಡಿದ್ರೆ ಈಗ ಜಮಾನ ಬದಲಾಗಿದೆ. ಈಗ ಇನ್ನಷ್ಟು ಹೈಟೆಕ್ ಪವರ್ಗಳು, ಸಿಸಿ ಕ್ಯಾಮ್ರಾಗಳು, ಏನು ಕೋಣೆಗೂ ಸಿಸಿ ಕ್ಯಾಮ್ರಾಗಳು, ರೂಮ್ಗೂ ಸಿಸಿ ಕ್ಯಾಮ್ರಾಗಳಿರುತ್ತೆ, ಆವರಣ ಕಂಪ್ಲೀಟ್ ಆಗಿ ಸಿಸಿ ಕ್ಯಾಮ್ರಾಗಳಿಂದ ಇರುತ್ತೆ. ಜೊತೆಗೆ ಒಂದಷ್ಟು ಭದ್ರತೆಗಳಿರುತ್ತೆ. ಮತ್ತೆ ಯಾರಾದ್ರೂ ಏನಾದ್ರೂ ಬಂದ್ರೆ ಗೊತ್ತಾಗತ್ತೆ, ಅಲಾರ್ಮ್ ಸಿಸ್ಟಮ್ ಇರುತ್ತೆ, ಸೈರನ್ ಸಿಸ್ಟಮ್ ಇರುತ್ತೆ. ಇದೆಲ್ಲವನ್ನು ಇದ್ರೂ ಕೂಡ ಖದೀಮರು ಈ ರೀತಿ ಕಳ್ಳತನ ಮಾಡಿದ್ದಾರೆ ಅಂತಂದ್ರೆ ಹಾಗಾದ್ರೆ ಇನ್ನ ಎಷ್ಟು ದೊಡ್ಡ ಮಟ್ಟದ, ಅಂದ್ರೆ ಹೇಳ್ತಾರಲ್ಲ, ಎಷ್ಟೇ ದೊಡ್ಡ ಮಟ್ಟದ ಭದ್ರತೆಯನ್ನ ಕೊಡ್ತಾ ಹೋದ್ರು ಕೂಡ ಖದೀಮರು ಕದಿಯೋದಕ್ಕೆ ಹೊಸ ದಾರಿಯನ್ನ ಹುಡುಕ್ತಾ ಹೋಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಷ್ಟೇ ಶತಮಾನಗಳು ಬದಲಾದ್ರೂ ಕೂಡ ಖದೀಮರ ಯೋಚನಾ ಶಕ್ತಿಯು ಕೂಡ ಬದಲಾಗ್ತಾ ಇರುತ್ತೆ. ಈಗ ಈ ಒಂದು ಇನ್ಸಿಡೆಂಟ್ ಇಡೀ ವಿಶ್ವವನ್ನ ಒಂದ್ ರೀತಿ ಶಾಕಿಂಗ್ ಗೆ ದೂಡಿದೆ. ಸೊ ಎಲ್ಲರ ಚಿತ್ತ ಈಗ ಫ್ರಾನ್ಸ್ ಪೊಲೀಸರ ಮೇಲಿದೆ. ಹೇಗೆ ಈ ಒಂದು ಕೇಸ್ ನ ಟ್ಯಾಕಲ್ ಮಾಡ್ತಾರೆ, ಹೇಗೆ ಈ ಒಂದು ಖದೀಮರನ್ನ ಅವರು ಚೇಸ್ ಮಾಡ್ತಾರೆ, ಹೇಗೆ ಈ ಖದೀಮರನ್ನ ಲಾಕ್ ಮಾಡ್ತಾರೆ, ಈಗ ಕದ್ದೊಯ್ದಿರುವಂತಹ ವಸ್ತುಗಳನ್ನ ವಾಪಸ್ ಅವರಿಂದ ತೆಗೆದುಕೊಂಡು ಮ್ಯೂಸಿಯಂಗೆ ಬರ್ತಾರ, ಅವರನ್ನ ಹಿಡಿತಾರ, ಅವರಿಂದ ಈ ಒಂದು ವಸ್ತುಗಳನ್ನ ವಾಪಸ್ ಇಲ್ಲಿ ಸಿಗುತ್ವಾ ಅಥವಾ ಹೇಗೆ, ಮುಂದೆ ಇನ್ನ ಎಷ್ಟು ಟೈಮ್ ತಗೊಳುತ್ತೆ? ಯಾಕಂದ್ರೆ 1911ರಲ್ಲಿ ಆದಾಗ 2 ವರ್ಷ ಬೇಕಾಯ್ತು ಮೊನಾಲಿಸಾ ಚಿತ್ರ ವಾಪಸ್ ಬರೋದಿಕ್ಕೆ. ಹಾಗಾದ್ರೆ ಈಗ ಇರುವಂತಹ ಒಂದಷ್ಟು ಹೈಟೆಕ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಪೊಲೀಸರು ಹೇಗೆ ಈ ಕೇಸ್ನ ಒಂದು ಟ್ಯಾಕಲ್ ಮಾಡ್ತಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಇಡೀ ವಿಶ್ವದ ಚಿತ್ತ ಫ್ರಾನ್ಸ್ ನ ಪೊಲೀಸರ ಮೇಲಿರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.